ಬೋರ್ಡ್ನಲ್ಲಿ ಒಂದು ಟಾರ್ಗೆಟ್, ಹೈದರಾಬಾದ್ ತಲೆಯಲ್ಲಿ ಇನ್ನೊಂದು ಟಾರ್ಗೆಟ್, ಆರ್ಸಿಬಿ ತಲೆಯಲ್ಲಿ ಮತ್ತೊಂದು ಟಾರ್ಗೆಟ್. ಸೊ ಟೋಟಲಿ ನಿನ್ನೆ ಮ್ಯಾಚಲ್ಲಿ 3 ಟಾರ್ಗೆಟ್ ಫಿಕ್ಸ್ ಆಗಿತ್ತು. ಅದರಲ್ಲಿ ಹೈದರಾಬಾದ್ ತಂಡ ಪಂದ್ಯವನ್ನ ಸೋತರೂ ಕೂಡ ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಆದರು. ಆದರೆ ಆರ್ಸಿಬಿ ಪಂದ್ಯವನ್ನ ಗೆದ್ದರೂ ಕೂಡ ಫೇಲ್ ಆಗಿದೆ. ಡಿಫೆಂಡಿಂಗ್ ಚಾಂಪಿಯನ್ಸ್ ಅನ್ನೋದನ್ನೇ ಮರೆತು ಪರ್ಫಾರ್ಮ್ ಮಾಡಿದ್ದಾರೆ. ಪ್ಲೇ ಆಫ್ ಹೊಸ್ತಿಲಲ್ಲಿ ಆದ ಈ ಸೋಲು ಬರೀ ಸೋಲಾಗಿರಲಿಲ್ಲ, ಶೇಮ್ ಎನ್ನುವಂತಾಗಿದೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹೈದರಾಬಾದ್ ಮತ್ತು ಬೆಂಗಳೂರು ನಡುವಿನ ಕಾಳಗದಲ್ಲಿ ಇಬ್ರು ಕೂಡ ನಂಬರ್ 1 ಪಟ್ಟಕ್ಕಾಗಿ ಅಖಾಡಕ್ಕಿಳಿದಿದ್ರು. ಯಾಕಂದ್ರೆ ನೆಟ್ ರನ್ ರೇಟ್, ಬಿಗ್ ಮಾರ್ಜಿನ್ ವಿಕ್ಟರಿ, ಹೀಗೆ ಒಂದಷ್ಟು ಮ್ಯಾಜಿಕ್ ನಂಬರ್ ಕೊಟ್ಟಾಗಿತ್ತು. ಹೈದರಾಬಾದ್ ಯಾವ ಮಾರ್ಜಿನ್ನಲ್ಲಿ ಗೆದ್ದರೆ ಫಸ್ಟ್ ಪ್ಲೇಸ್ಗೆ ಹೋಗ್ತಾರೆ, ಹಾಗೆ ಬೆಂಗಳೂರು ತಂಡ ಎಷ್ಟು ಅಂತರದಲ್ಲಿ ಸೋತ್ರೆ 3ನೇ ಸ್ಥಾನಕ್ಕೆ ಬರ್ತಾರೆ ಅಂತ. ಅತ್ತ ನಂಬರ್ 1 ಸ್ಥಾನಕ್ಕಾಗಿ ಪಣ ತೊಟ್ಟಿದ್ದಂತ ಹೈದರಾಬಾದ್ ತಂಡ ಟಾಸ್ ಗೆದ್ರೂ ಕೂಡ ನಾವು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡ್ತೀವಿ ಅಂತೇಳಿ ಬ್ಯಾಟಿಂಗ್ ಅನ್ನ ಚೂಸ್ ಮಾಡಿಕೊಳ್ತಾರೆ. ಅದರಂತೆ ಬ್ಯಾಟರ್ಗಳಿಂದ ಬೆಂಕಿ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ. ಅಭಿಷೇಕ್ ಶರ್ಮಾ, ಕ್ಲಾಸೆನ್, ಇಶಾನ್ ಕಿಶನ್, ಆರ್ಭಟ ಜೋರಾಗಿತ್ತು. 20 ಓವರ್ಗಳಲ್ಲೇ 4 ವಿಕೆಟ್ ಅನ್ನ ಕಳ್ಕೊಂಡು 255 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ ಇದು ಬಿಗ್ ಟಾರ್ಗೆಟ್. ಇದನ್ನ ಚೇಸ್ ಮಾಡೋಕೆ ಬೆಂಗಳೂರು ಇತಿಹಾಸವನ್ನೇ ಬರಿಬೇಕಿತ್ತು. ಸೊ ಚೇಸಿಂಗ್ ಇಳಿದ ಆರ್ಸಿಬಿಗೆ ಕೂಡ ಒಳ್ಳೆ ಓಪನಿಂಗ್ ಸಿಕ್ಕಿತ್ತು. ವೆಂಕಟೇಶ್ ಅಯ್ಯರ್ ಬೆಂಕಿ ಜ್ವಾಲೆಯಂತೆ ಸಿಡಿತಾ ಇದ್ರು. 19 ಬಾಲಲ್ಲೇ 44 ರನ್ಗಳನ್ನ ಸಿಡಿಸಿ ಔಟ್ ಆಗ್ತಾರೆ. ಪವರ್ ಪ್ಲೇ ಪೂರ್ತಿ ಪರ್ಫಾರ್ಮೆನ್ಸ್ ಬೆಂಗಳೂರು ಕಡೆಯೇ ವಾಲಿತ್ತು. ವೆಂಕಿ ಔಟ್ ಆದ್ಮೇಲೆ ಪಡಿಕಲ್ ಕೂಡ ಫಸ್ಟ್ 2 ಬಾಲಲ್ಲಿ ಬೌಂಡ್ರಿ ಗೆರೆ ದಾಟಿಸಿ ಅವರು ಕೂಡ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಆದರೆ ಯಾವಾಗ ವಿರಾಟ್ ಕೊಹ್ಲಿ 15 ರನ್ಗಳಿಗೆ ಔಟ್ ಆಗ್ತಾರೋ ಅಲ್ಲಿಂದ ಈಚೆಗೆ ಆರ್ಸಿಬಿ ನಮ್ಮ ಟಾರ್ಗೆಟ್ 256 ರನ್ಗಳು ಅನ್ನೋದನ್ನೇ ಮರೆತು ಬಿಡ್ತಾರೆ. ಫಸ್ಟ್ ಪ್ಲೇಸ್ನಲ್ಲಿ ಉಳಿಯೋಕೆ ಆರ್ಸಿಬಿ ಕನಿಷ್ಠ 166 ರನ್ಗಳನ್ನ ಗೆಲ್ಲುವಂತ ಟಾರ್ಗೆಟ್ ಇತ್ತು. ಒಂದ್ ವೇಳೆ ಆರ್ಸಿಬಿ 165ಕ್ಕಿಂತ ಕಡಿಮೆ ರನ್ ಗಳಿಸಿ 90ಕ್ಕೂ ಹೆಚ್ಚು ರನ್ಗಳ ಅಂತರದಲ್ಲಿ ಸೋತಿದ್ರೆ ನೆಟ್ ರನ್ ರೇಟ್ SRH ಜಾಸ್ತಿ ಆಗಿ ಅವರು ನಂಬರ್ 1 ಸ್ಥಾನಕ್ಕೆ ಹೋಗ್ತಾ ಇದ್ರು ಅಂಕಪಟ್ಟಿಯಲ್ಲಿ. ಹೀಗಾಗಿ ಆರ್ಸಿಬಿ ಓನ್ಲಿ 166 ರನ್ಗಳ ಅಷ್ಟೇ ನಮ್ಮ ಟಾರ್ಗೆಟ್ ಅಂತ ಮೆಂಟಲಿ ಫಿಕ್ಸ್ ಆಗಿದ್ರು. ಪಡಿಕಲ್ ಔಟ್ ಆದ್ಮೇಲೆ ಕೃಣಾಲ್ ಪಾಂಡ್ಯ ಬರ್ತಾರೆ. ಸೊ ಅಲ್ಲಿ ಬಾಲಿ ರನ್ ಅನ್ನೋ ತರ ಮೈಂಡ್ ಸೆಟ್ ನಲ್ಲಿ ಆಡ್ತಾರೆ ಇಬ್ರು ಕೂಡ, ಅಂದ್ರೆ ರಜತ್ ಪಾಟಿದಾರ್ ಹಾಗೆ ಕೃಣಾಲ್ ಪಾಂಡ್ಯ. ಕೊನೆಗೆ 166ರ ಗಡಿ ದಾಟಿದ ಮೇಲೆ ಬ್ಯಾಟ್ ಬೀಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಾಗಲೇ ರಿಕ್ವೈರ್ಡ್ ರನ್ ರೇಟ್ 20ರ ಗೆರೆ ದಾಟಿ ಆಗಿತ್ತು. ಕೊನೆಗೆ 20 ಓವರ್ಗಳಲ್ಲಿ 200 ರನ್ ಗಳಿಸಿ 55 ರನ್ಗಳ ಬಿಗ್ ಮಾರ್ಜಿನ್ ಇಂದ ಬೆಂಗಳೂರು ತಂಡ ಸೋಲ್ಬೇಕಾಯಿತು. ಆದ್ರೆ ಈ ಸೋಲು ಬರೀ ಸೋಲಾಗಿಲ್ಲ, ಆರ್ಸಿಬಿ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಹಾಗೆ ತಂಡದ ವೀಕ್ನೆಸ್ಗಳನ್ನು ಕೂಡ ಬಿಚ್ಚಿಟ್ಟಿದೆ. ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಬೌಲಿಂಗ್ ತೀರಾ ಕಳಪೆಯಾಗಿದ್ದು, ಆರ್ಸಿಬಿಗೆ ಫಸ್ಟ್ ಸೀಸನ್ ಇಂದ ಇರುವಂತಹ ಬಿಗ್ ಚಾಲೆಂಜೇ ಈ ಒಂದು ಬೌಲಿಂಗ್ ವಿಭಾಗ. ಲಾಸ್ಟ್ ಸೀಸನ್ ಹಾಗೆ ಈ ಸೀಸನ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಆದರೆ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಬೌಲರ್ಗಳು ತೀರಾ ಕಳಪೆಯಾಗಿ ಬೌಲಿಂಗ್ ಅನ್ನ ಮಾಡಿರುವಂತದ್ದು. ಲೈನ್ ಅಂಡ್ ಲೆಂತ್ ತುಂಬಾ ಮಿಸ್ ಆಗ್ತಾ ಇರೋದು ಗೊತ್ತಾಗ್ತಾ ಇತ್ತು. ಅದು ಅಲ್ಲದೆ ಹೈದರಾಬಾದ್ ಕೂಡ ಅಗ್ರೆಸಿವ್ ಇಂಟೆಂಟ್ ಜೊತೆಗೆ ನಾವು ನಂಬರ್ 1 ಸ್ಥಾನಕ್ಕೆ ಹೋಗಲೇಬೇಕು ಎನ್ನುವಂತ ಹಠದಿಂದಲೇ ಕಣಕ್ಕಿಳಿದ್ರಿಂದ ಅವರು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಬಟ್ ಆ ಬ್ಯಾಟಿಂಗ್ ವಿಭಾಗವನ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಬಳಿ ಉತ್ತರ ಇರಲಿಲ್ಲ. ಆಕ್ಚುಲಿ ಪವರ್ ಪ್ಲೇ ಇರ್ಬೋದು, ಹಾಗೆ ಡೆತ್ ಓವರ್ ಇರ್ಬೋದು, ಭುವನೇಶ್ವರ್ ಕುಮಾರ್ ಆರ್ಸಿಬಿಗೆ ಯಾವತ್ತೂ ಕೂಡ ಬೆಸ್ಟ್ ಎಕಾನಮಿಯಲ್ಲಿ ರನ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಎಲ್ಲಾ ಬೌಲರ್ಗಳು ಕೂಡ ಹೊಡೆಸ್ಕೊಳ್ತಾರೆ. ಎಲ್ಲರೂ ಕೂಡ 20+ ಎಕಾನಮಿಯಲ್ಲಿ ರನ್ಗಳನ್ನ ಬಿಟ್ಕೊಟ್ಟಿರುವಂತದ್ದು. ಸೊ ಇಲ್ಲಿ ಬೌಲಿಂಗ್ ತೀರಾ ಕಳಪೆಯಾಗಿದ್ದರಿಂದಲೇ ಹೈದರಾಬಾದ್ ತಂಡ ಬಿಗ್ ಸ್ಕೋರ್ ಅನ್ನ ಕಲೆ ಹಾಕೋಕೆ ಸಾಧ್ಯವಾಗಿದ್ದು. ಸೊ ಈ ಸೋಲಿನ ನಡುವೆ ಆರ್ಸಿಬಿಗೆ ಈಗ ಬೌಲಿಂಗ್ ಕಳಪೆ ಆಗಿರೋದು ಕೂಡ ಈಗ ತಲೆಬಿಸಿ ಸ್ಟಾರ್ಟ್ ಆಗಿದೆ. ಇನ್ನು ಒನ್ ಮೋರ್ ವೀಕ್ನೆಸ್ ಅಂತಂದ್ರೆ ಫೀಲ್ಡಿಂಗ್ ನಲ್ಲಿ ಮತ್ತದೇ ಫೇಲ್ಯೂರ್ ಕ್ಯಾಚ್ಗಳು ಡ್ರಾಪ್ ಮಾಡಿದ್ದು. ಎಸ್, ಆರ್ಸಿಬಿಗೆ ಇರುವಂತಹ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಇದೇ ನೋಡಿ. ಬೌಲಿಂಗ್ ನಲ್ಲಿ ಹೆಂಗೋ ಕಂಟ್ರೋಲ್ ಮಾಡಿ ಬಿಡಬಹುದು ಅಂದ್ರೆ ಕ್ಯಾಚ್ ಗಳನ್ನ ಕನ್ವರ್ಟ್ ಮಾಡದೇ ಇರೋದು ಕೂಡ ಬೌಲಿಂಗ್ ಫೇಲ್ಯೂರ್ಗೆ ಕಾರಣವಾಗುವಂತದ್ದು. ಎಸ್, ಅಲ್ಲಿ ನಿನ್ನೆ ಮ್ಯಾಚ್ ಅಲ್ಲಿ ನೀವು ನೋಡಿದಾಗ ತುಂಬಾ ಸಲ ಬೌಂಡ್ರಿ ಲೈನ್ ಬರೀ 4ಗಳು ಹೋಗೋದನ್ನ ತಡೆಯೋಕೆ ಸಾಧ್ಯವಾಗಲಿಲ್ಲ. ಜೊತೆಗೆ ಎಫರ್ಟ್ಲೆಸ್ ಆಗಿ ಅವರು ರನ್ಗಳನ್ನ ತಗೊಳ್ತಾ ಇದ್ರು ಹೈದರಾಬಾದ್ ತಂಡದವರು. ಫೀಲ್ಡಿಂಗ್ ತೀರಾ ಕಳಪೆಯಾಗಿತ್ತು. ಜೊತೆಗೆ ಒಂದಷ್ಟು ಆಫ್ ಚಾನ್ಸಸ್ ಕ್ಯಾಚಸ್ ಹಾಗೆ ಫುಲ್ ಚಾನ್ಸ್ ಕ್ಯಾಚಸ್ ತೆಗೆದುಕೊಳ್ಳುವಂತ ಅವಕಾಶ ಇದ್ದಾಗಲೂ ಕೂಡ ಬೆಂಗಳೂರು ತಂಡ ಬಿಟ್ಟಿದ್ದನ್ನ ನೀವೆಲ್ಲ ನೋಡಿದ್ದೀರಿ. ಸೊ ಲಾಸ್ಟ್ ಅಲ್ಲಿ ಈ ಒಂದು ಪಾಯಿಂಟ್ ಕೂಡ ಬೆಂಗಳೂರು ತಂಡಕ್ಕೆ ದೊಡ್ಡ ಹೊಡೆತ ನೀಡುವಂತ ಸಾಧ್ಯತೆಗಳಿರುತ್ತೆ. ಸೊ ಇದು ಕೂಡ ರಿಕವರ್ ಆಗಲೇಬೇಕು. ಇನ್ನು ಬೆಂಗಳೂರು ತಂಡದ ಮತ್ತೊಂದು ಮೈನಸ್ ಪಾಯಿಂಟ್ ಏನಂದ್ರೆ ಟಾಪ್ 3 ಬ್ಯಾಟಿಂಗ್ ರನ್ಸ್ ಬಂದ್ರೆ ಮಾತ್ರವೇ ಕಂಟಿನ್ಯೂ ಮಾಡುವಂಥದ್ದು. ಎಸ್, ಇಲ್ಲಿ ಬೆಂಗಳೂರು ತಂಡ
ಆಲ್ಮೋಸ್ಟ್ ಈಗ ಟಾಪ್ 3 ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ಮೇಲೆ. ಇಲ್ಲಿ ಗೊತ್ತಾಗ್ತಾ ಇದೆ ಈ ಇಂಟೆಂಟ್ ಎಷ್ಟು ಚೆನ್ನಾಗಿದೆ. ಎದುರಾಳಿ ತಂಡಗಳಿಗೆ ಟಾಪ್ 3 ವಿಕೆಟ್ ಅನ್ನು ತೆಗೆದ್ರೆ RCB ತಂಡವನ್ನ ಕಟ್ಟಿ ಹಾಕ್ಬೋದು ಅನ್ನೋದು. ಎಸ್, ಟಿಮ್ ಡೇವಿಡ್ ಕೆಲವು ಮ್ಯಾಚ್ಗಳನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ, ಹಾಗೆ ಕೃಣಾಲ್ ಪಾಂಡ್ಯ ಗೆಲ್ಲಿಸ್ಕೊಟ್ಟಿದ್ದಾರೆ, ರಜತ್ ಪಾಟಿದಾರ್ ಓಕೆ. ಬಟ್ ನಿನ್ನೆ ಮ್ಯಾಚಲ್ಲಿ ಟಾಪ್ 3 ಬ್ಯಾಟಿಂಗ್ ಔಟ್ ಆದಮೇಲೆ ನೆಕ್ಸ್ಟ್ ಬರುವಂಥ ಬ್ಯಾಟಿಂಗ್ ಲೈನಪ್ ಕಂಪ್ಲೀಟ್ ಆಗಿ ಅವರು 166 ರನ್ಗಳ ಟಾರ್ಗೆಟಿಗೆ ಮಾತ್ರ ಅವರು ಮೆಂಟಲಿ ಫಿಕ್ಸ್ ಆಗಿದ್ದು ಗೊತ್ತಾಗ್ತಾ ಇತ್ತು. ಇನ್ನು ಮೇನ್ ಏನಂತಂದ್ರೆ RCB ತಂಡದ ಬ್ಯಾಟಿಂಗ್ ವಿಭಾಗದ ಮೇನ್ ಮೈನಸ್ ಪಾಯಿಂಟ್ ಏನಂದ್ರೆ ವಿರಾಟ್ ಕೊಹ್ಲಿ ಅವರ ಮೇಲೆ ಡಿಪೆಂಡ್ ಆಗಿ ವಿರಾಟ್ ಕೊಹ್ಲಿ ಔಟ್ ಆದ್ರೆ ಮುಂದಿನ ಬ್ಯಾಟರ್ಗಳು ಕಳಪೆ ಆಗ್ತಾ ಇರುವಂತದ್ದು. ಎಸ್, 200 ಟಾರ್ಗೆಟ್ ಇರಲಿ ಅಥವಾ 200+ ಟಾರ್ಗೆಟ್ ಇರಲಿ, RCB ಯಾವಾಗ ಚೇಸ್ ಮಾಡುತ್ತೆ ಅಂದ್ರೆ ಒಂದ್ ಕಡೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾಗ, ಸೊ ಅವರು ಆಂಕರ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂದಾಗ ಮಾತ್ರ ನೆಕ್ಸ್ಟ್ ಬರುವಂತ ಕ್ರೀಸ್ ನಲ್ಲಿ ಇರುವಂತ ಬ್ಯಾಟರ್ಗಳು ಅಷ್ಟೇ ಮೈಂಡ್ ಫ್ರೀ ಆಗಿ ಬ್ಯಾಟರ್ನ ಬೀಸ್ತಾರೆ. ಒನ್ಸ್ ವಿರಾಟ್ ಕೊಹ್ಲಿ ಔಟ್ ಆಗಿ ಕೂತಿದ್ದಾರೆ ಅಂದಾಗ ಎಲ್ಲರೂ ಕೂಡ ಪ್ರೆಷರ್ನಲ್ಲಿ ಸಿಲುಕುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು 55 ರನ್ಗಳ ಅಂತರದಲ್ಲಿ ಸೋತಿರೋದು ಪ್ಲೇ ಆಫ್ಸ್ಗೆ ಹೊಡೆತವನ್ನ ಕೊಡುತ್ತೆ. ಹೌದು, ಈಗ RCB ತಂಡ ನಂಬರ್ 1 ಸ್ಥಾನದಲ್ಲೇ ಇದೆ, ಜೊತೆಗೆ ಕ್ವಾಲಿಫೈರ್ 1 ಆಡುತ್ತೆ, ಜೊತೆಗೆ ಅಲ್ಲಿ ಗೆದ್ರೆ ಸೀದಾ ಫೈನಲ್. ಬಟ್ ಮುಂದೆ ಇರುವಂತ ಪಂದ್ಯಗಳನ್ನ ಗೆಲ್ಲಬೇಕು ಅಂತಂದ್ರೆ ಈ 55 ರನ್ಗಳ ಅಂತರದ ಸೋಲು ಸ್ವಲ್ಪ ಅಲ್ಲಿ ಹೊಡೆತವನ್ನ ಕೊಡೋದು ಗ್ಯಾರಂಟಿ ಆಗುತ್ತೆ. ಜೊತೆಗೆ ಎದುರಾಳಿ ತಂಡಕ್ಕೆ RCBಯನ್ನ ಸೋಲಿಸಬಹುದು ಎನ್ನುವಂತ ಮೈಂಡ್ ಸೆಟ್ ಬರುವಂತದ್ದು. ಸೊ 10-20 ರನ್ಗಳ ಅಂತರದಲ್ಲಿ ಸೋತಿದ್ರೆ ಬಹುಶಃ ಈ ಪ್ರಶ್ನೆ ಬರ್ತಾನೆ ಇರಲಿ, ಯಾಕಂದ್ರೆ ಫೈಟ್ ಕೊಡ್ತಾರೆ ಕೊನೆವರೆಗೂ ಅಂತ. ಆದ್ರೆ RCB ಸರೆಂಡರ್ ಆಗೋ ರೀತಿಯಲ್ಲಿ ಸೋತಿರೋದ್ರಿಂದ ಈಗ ಎದುರಾಳಿ ತಂಡಕ್ಕೆ ಅಂದ್ರೆ ಗುಜರಾತ್ ತಂಡ ಕ್ವಾಲಿಫೈರ್ 1 ಆಡೋಕೆ ರೆಡಿ ಆಗಿರೋದ್ರಿಂದ ಅವರಿಗೆ ಈಗ RCBಯನ್ನ ನಾವು ಈಸಿಯಾಗಿ ಸೋಲಿಸ್ತೀವಿ ಅನ್ನುವಂತ ಮೈಂಡ್ ಸೆಟ್ ಬಂದ್ಬಿಡಬಹುದು. ಜೊತೆಗೆ ಮೊಮೆಂಟಮ್ ಕಳ್ಕೊಂಡಿರೋದ್ರಿಂದ ಮುಂದಿನ ಪಂದ್ಯದಲ್ಲಿ ಬೆಂಗಳೂರು ತಂಡಕ್ಕೆ ಒತ್ತಡ ಕೂಡ ಇರುತ್ತೆ. ಹಾಗೆ ಸ್ಲೋವರ್ ಬಾಲ್ಗಳನ್ನು ಎದುರಿಸೋದು RCBಗೆ ಕಷ್ಟವಾಗ್ತಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಎದುರಾಳಿ ತಂಡಕ್ಕೆ. ಆಕ್ಚುಲಿ ಹೈದರಾಬಾದ್ ತಂಡದ ಸಕ್ಸಸ್ ಸೂತ್ರವೇ ಈ ಒಂದು ಸ್ಲೋವರ್ ಬಾಲ್ಗಳು. ಸೊ ಅದನ್ನೇ ಇಡೀ ಸೀಸನ್ ಅಲ್ಲಿ ಆಳ್ಕೊಂಡೆ ಅವರು ಅದ್ಭುತವಾಗಿ ಅದನ್ನ ಕಂಪ್ಲೀಟ್ ಮಾಡಿ ಜೊತೆಗೆ ಬ್ಯಾಟರ್ಗಳನ್ನ ಕಟ್ಟಿ ಹಾಕಿದ್ದಾರೆ. ಆಸ್ ಯೂಶುವಲ್ RCB ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಅದನ್ನೇ ಮಾಡಿದ್ರು. ಜೊತೆಗೆ ಈಗ RCBಗೆ ಇರುವಂತ ವೀಕ್ನೆಸ್ ಗೊತ್ತಾಗಿರೋದು ಕೂಡ RCBಯ ಮೈನಸ್ ಪಾಯಿಂಟ್ ಆಗುತ್ತೆ. ಒಟ್ನಲ್ಲಿ ಮ್ಯಾಜಿಕ್ ನಂಬರ್ ದಾಟೋಕೋಸ್ಕರ ಹಾಗೆ ನಂಬರ್ 1 ಪಟ್ಟದಲ್ಲಿ ಉಳಿಯೋಕೋಸ್ಕರ ಚೇಸಿಂಗ್ ರಿಸ್ಕ್ ತಗೊಂಡಿಲ್ಲ ಅಂತ ಸಮಜಾಯಿಷಿಯನ್ನ ಕೊಟ್ಟರು ಕೂಡ RCB ಅಂತ ತಂಡಕ್ಕೆ ಅದು ಶೋಭೆ ಅಲ್ಲ. ರಜತ್ ಪಾಟಿದಾರ್ ಒಂದು ಮಾತನ್ನು ಹೇಳಿರ್ತಾರೆ, ನಾವು ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರವನ್ನ ಹಾಕೊಂಡು ಗೆಲ್ಲಲ್ಲ, ಆ ಪಂದ್ಯ ಗೆಲ್ತೇವೆ ಎನ್ನುವಂತ ಮೈಂಡ್ ಸೆಟ್ ನಲ್ಲಿ ಆಡ್ತೀವಿ ಅಂತ. ಬಟ್ ನೆನ್ನೆ ಮ್ಯಾಚ್ ಅಲ್ಲಿ ಸೋತಿದ್ರು ಕೂಡ ದೊಡ್ಡ ಮ್ಯಾಟರ್ ಅಲ್ಲ ಅದು. ಬಟ್ ಫೈಟ್ ಕೊಟ್ಟು ಸೋತಾಗ ಅದಕ್ಕೊಂದು ಮರ್ಯಾದೆ ಅಥವಾ ಗೌರವ ಇರುತ್ತೆ. ಬಟ್ ಅದು ನಿನ್ನೆ ಕಾಣಿಸ್ಲಿಲ್ಲ ಅನ್ನೋದಷ್ಟೇ ಇಲ್ಲಿರುವಂತ ಅಭಿಮಾನಿಗಳ ಪ್ರಶ್ನೆ. ಹಾಗೆ ನೆಕ್ಸ್ಟ್ ಬರುವಂತ ಜಿತೇಶ್ ಶರ್ಮಾ, ಶಫರ್ಡ್ ಮೇಲೆ ಬ್ಯಾಟಿಂಗ್ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದಲೇ 3 ವಿಕೆಟ್ ಬಿದ್ದಾದ್ಮೇಲೆ ಅವರು ಕಂಪ್ಲೀಟ್ ಸರೆಂಡರ್ ಆಗಿದ್ದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಕ್ಲಿಯರ್ ಆಗಿದೆ. ಅಂತೂ RCB ಸೋತ್ರು ಕೂಡ ಫಸ್ಟ್ ಪ್ಲೇ ಆಫ್ ನಲ್ಲಿ ಇದ್ದಾರೆ, ಒಪ್ಕೊಳ್ಳೋಣ, ಇದು ಸ್ಮಾರ್ಟ್ ಮೂವ್ ಅನ್ಬಹುದು. ಆದ್ರೆ ಈಗ ಕ್ವಾಲಿಫೈಯರ್ 1 ನಲ್ಲಿ ಸೋತ್ರು ಇನ್ನೊಂದು ಚಾನ್ಸ್ ಇದೆ ಅಂತ ಈಸಿಯಾಗಿ ಬಿಟ್ಕೊಡೋಕ್ ಸಾಧ್ಯನೇ ಇಲ್ಲ. ಸೊ ಅಲ್ಲಿ ಗೆಲ್ಲಲೇಬೇಕು, ಫೈನಲ್ ಟಿಕೆಟ್ ಅನ್ನ ಪಡಿಲೇಬೇಕು. ಅಂಡ್ ಒನ್ ಮೋರ್ ಥಿಂಗ್, RCB ಆಪೋಸಿಟ್ ಆಡ್ತಾ ಇರೋದು ಗುಜರಾತ್ ತಂಡ. ಇದೇ ಗುಜರಾತ್ ತಂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಲೀಗ್ ಹಂತದಲ್ಲಿ RCBಯನ್ನ ಕೇವಲ 155 ರನ್ಗಳಿಗೆ ಆಲ್ಔಟ್ ಮಾಡಿ ಗೆದ್ದಿದ್ರು. ಸೊ ಈ ಚಾಲೆಂಜ್ನ ಹೇಗೆ ಗೆಲ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಅಂತಿಮವಾಗಿ ನಿಮ್ಮ ಪ್ರಕಾರ RCB ಹೈದರಾಬಾದ್ ವಿರುದ್ಧ ಟಾರ್ಗೆಟ್ ಚೇಸ್ ಮಾಡಿ ಗೆಲ್ಲಬೇಕಿತ್ತಾ, ಅಥವಾ ಫೈಟ್ ಕೊಡಬೇಕಿತ್ತಾ, ಅಥವಾ 166 ರನ್ಗಳ ಟಾರ್ಗೆಟ್ ದಾಟಬೇಕು ಎನ್ನುವಂಥ ಮೈಂಡ್ ಸೆಟ್ನಲ್ಲಿ ಆಕಳಿಕೆ ಬರೋ ಥರ ಆಡಿದ್ದು ಸರಿನಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.